ಗೆಳೆಯರೇ ನಮಸ್ಕಾರ. ಈ ಸಂದರ್ಶನದ ಮೊದಲನೇ ಭಾಗವನ್ನ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ನೋಡಿ, ಲಿಂಕ್ ಮೇಲೂ ಬರಬಹುದು, ಡಿಸ್ಕ್ರಿಪ್ಷನ್ ನಲ್ಲೂ ಇರುತ್ತೆ. ಚರಣ್ ನಮಸ್ತೆ. ನಮಸ್ತೆ ಸರ್. ಈ ಭಾಗದಲ್ಲಿ ನಿಮ್ಮ ಸಂಗೀತದ ಬಗ್ಗೆ, ಫ್ರೀಕ್ವೆಂಟ್ ಕೊಲಾಬರೇಟರ್ಸ್ ಬಗ್ಗೆ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಕೇರಳ ದಿನಗಳ ಬಗ್ಗೆ ಮಾತಾಡುವಾಗ ಅಲ್ಲಿನ ಆರ್ಟಿಸ್ಟ್ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಹೇಳಿದ್ರಿ. ಎಷ್ಟು ಚೆನ್ನಾಗಿ ಅವರ ಫೋಕ್ನ ರಾಕ್ ಜೊತೆನೋ, ಫಂಕ್ ಜೊತೆನೋ ಅಥವಾ ಬೇರೆ ಜಾನ್ರಸ್ ಜೊತೆನೋ ಫ್ಯೂಸ್ ಮಾಡ್ತಾರೆ ಅಂತ. ನನಗೆ ಚರಣ್ ರಾಜ್ ಸಂಗೀತ ಅಂದ ಕೂಡಲೇ ಎರಡು ಅಂಶಗಳು ಠಕ್ ಅಂತ ಹೊಳೆಯುತ್ತೆ. ಒಂದು ಫ್ಯೂಷನ್, ಇನ್ನೊಂದು ಫ್ರೆಶ್ನೆಸ್. ಆ ಫ್ಯೂಷನ್ಗೆ ನಿಮ್ಮ ಕೇರಳ ದಿನಗಳೇ ಕಾರಣನ? ಉದಾಹರಣೆಗೆ ಇದು ಗೋಧಿ ಬಣ್ಣದ ನಾ ಈ ಸಂಜೆಗೆ ಹಾಡನ್ನು ತಗೊಂಡ್ರೆ, ನನಗೆ ಗೊತ್ತಿರೋ ಮ್ಯೂಸಿಕ್ ನಾಲೆಡ್ಜ್ ಅಲ್ಲಿ ಹೇಳ್ತೀನಿ, ಅದು ಒಂದು ಜಾಜ್ ರೀತಿಯಲ್ಲಿ ಶುರುವಾಗಿ ಆಮೇಲೆ ತಬಲಾ ಬಂದು ಹಿಂದೂಸ್ತಾನಿ ಕಡೆಗೆ ಹೋಗ್ಬಿಡುತ್ತೆ. ಸೊ ಈ ಫ್ಯೂಷನ್ ಬಗ್ಗೆ, ನಿಮ್ಮ ಮ್ಯೂಸಿಕ್ ಅಲ್ಲಿ ಕಾಣೋ ಫ್ಯೂಷನ್ ಬಗ್ಗೆ ಹೇಳಿ. ಮೊದಲನೇದಾಗಿ ಸರ್, ಈ ಇನ್ಫ್ಲುಯೆನ್ಸ್ ಹೇಗ್ ಬರ್ತಿದೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ ಆಸ್ ಅ ಕರ್ನಾಟಿಕ್ ಮ್ಯೂಸಿಕ್ ಸ್ಟೂಡೆಂಟ್ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅದಾದ್ಮೇಲೆ ನಾನು ರಾಮಕೃಷ್ಣ ವಿದ್ಯಾಶಾಲದಲ್ಲಿ ಓದಿದ್ದು ಹೈಸ್ಕೂಲ್. ಸೊ ಏನಾಯ್ತು, ಅಲ್ಲಿ ನನ್ಗೆ ಹಿಂದೂಸ್ತಾನಿ ಮ್ಯೂಸಿಕ್ ತುಂಬಾ ಹಾಡ್ತಿದ್ರು. ಸೊ ಅಲ್ಲಿ ನನ್ಗೆ ಅದರ್ ಇನ್ಫ್ಲುಯೆನ್ಸ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಲರ್ನಿಂಗ್, ಅಂದ್ರೆ ಕೇಳ್ತಾ ಕೇಳ್ತಾನು ನಾನು ಐ ಯೂಸ್ ಟು ಎಂಜಾಯ್ ಮ್ಯೂಸಿಕ್. ಹಾಗೆ ನನ್ಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಇನ್ಫ್ಲುಯೆನ್ಸ್ ಇತ್ತು. ಅದಾದ ನಂತರ ಐ ಸ್ಟಾರ್ಟೆಡ್ ಲರ್ನಿಂಗ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ಅದಾದ ನಂತರ ಐ ಗಾಟ್ ಇನ್ ಟು ಅ ಲಿಟಲ್ ಬಿಟ್ ಆಫ್ ಜಾಜ್ ಆಗ್ಲಿ, ಬ್ಲೂಸ್ ಆಗ್ಲಿ, ಲೈಕ್ ಲರ್ನಿಂಗ್ ಆಲ್ ದ ಅದರ್ ಜಾನರ್ಸ್, ಈಗ ಫಂಕ್ ಆಗ್ಲಿ, ರಾಕ್ ಮ್ಯೂಸಿಕ್ ಆಗ್ಲಿ. ಸೊ ಐ ವಾಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಜಾನರ್ಸ್. ಸೊ ಅದ್ ನ್ಯಾಚುರಲಿ ನನ್ನ ಪರ್ಸನಾಲಿಟಿಲೇ ಒಂದು ಫ್ಯೂಷನ್ ಇತ್ತು. ಅಂಡ್ ಡೆಫಿನೆಟ್ಲಿ ಮೀಟಿಂಗ್ very good artists in my journey, be it Kerala or Bangalore, ಸ್ವಲ್ಪ ಮುಂಬೈಲು ವರ್ಕ್ ಮಾಡ್ತಿದ್ದೆ. ಸೊ ಇವರೊಟ್ಟಿಗೆಲ್ಲ ಸೇರಿ ಆ ಇನ್ಫ್ಲುಯೆನ್ಸ್ ನ ಎಷ್ಟು ಬ್ಯೂಟಿಫುಲಿ ಸೀಮ್ಲೆಸ್ ಆಗಿ ಹೇಗೆ ನಾನು ಪ್ರೆಸೆಂಟ್ ಮಾಡ್ಬೋದು ಅಂತ ಅವ್ರ ಹತ್ರ ನಾನು ಕಲ್ತ್ಕೊಂಡೆ. ಎಸ್ಪೆಷಲಿ ಐ ವಾಂಟ್ ಟು ಥ್ಯಾಂಕ್ ಮೈ ನನ್ ಗುರುಜಿ ಅಂತ ಹೇಳೋದು. ಅವ್ರಿಗೆ ಯಾವಾಗ್ಲೂ ನಾನು ಕಾಲ್ ಮಾಡಿದಾಗ ಪ್ರಶಾಂತ್ ಪಿಳ್ಳೈ ಸರ್, ಅವರೊಟ್ಟಿಗೆ ನಾನು ತುಂಬಾ ಕೆಲಸ ಮಾಡಿದ್ದೀನಿ ಇನಿಷಿಯಲ್ ಡೇಸ್ ಅಲ್ಲಿ. ಅವ್ರು ನನ್ನ ತುಂಬಾ ಒಂಥರ ಲಿಬರೇಟ್ ಮಾಡಿದ್ರು ಮ್ಯೂಸಿಕ್ ಅಲ್ಲಿ. ತುಂಬಾ ಎಂಜಾಯ್ ಮಾಡ್ಲಿಕ್ಕೆ ಕಳ್ಸಿದ್ರು. ನಾನ್ ಮುಂಚೆ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಲೈಕ್ ಫಾಲೋಯಿಂಗ್ ಆಲ್ ದ ಕಾರ್ಡ್ ಪ್ರೋಗ್ರೆಷನ್ಸ್, ಎವ್ರಿ ನೋಟ್, ಎವ್ರಿಥಿಂಗ್. ಹಿ ಟೋಲ್ಡ್ ಮಿ ಎಂಜಾಯ್ ದ ಮ್ಯೂಸಿಕ್ more. The purpose is enjoyment, and you have to have fun making music. Make mistakes, and you know that sometimes that turns to be magical sometimes. So ಹೀಗೆ ಎಲ್ಲರ ಇನ್ಫ್ಲುಯೆನ್ಸಸ್ ಬಂತು. ಈಗ ನಾನು ಈ ಸಂಜೆಗೆ ಸಾಂಗ್ ಅದ್ರ ಬಗ್ಗೆ ಕೇಳಿದ್ರಿ. ಸೊ ಡೆಫಿನೆಟ್ಲಿ ಈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮೂವಿ ಆ ಮ್ಯೂಸಿಕ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಮೀ ಅಂಡ್ ಹೇಮಂತ್ ಅವರು used to discuss a lot about music. Our playlist share ಮಾಡ್ತಿದ್ರು ನನ್ನೊಟ್ಟಿಗೆ, and he listens to very very good music. ಅವರು ಈ ತರದ playlist ಎಲ್ಲ ಕಳ್ಸುವಾಗ I thought like something I could make, having these influences, be it light jazz influence and get a little bit of ghazal influence, and also a little bit of classical here and there. Instrumentation allo, so I tried that. It is just not and instrumentally we decide the genre, and the style of writing we decide the genre alwa. So I tried getting like a song I started with a typical very jazz wind arrangement atara start marde. Then it got into, then I introduced tabla and sitar coming, and the melody also was written like that. But do you always look for, because ಈ ಫ್ಯೂಷನ್ ಅನ್ನೋದು ರಿಪೀಟೆಡ್ ಆಗಿ ನಿಮ್ಮ ಹಾಡುಗಳಲ್ಲಿ ಕಾಣಿಸೋದ್ರಿಂದ ಕೇಳ್ತಾ ಇದ್ದೀನಿ, is it one of your checklist items? As in, okay, ನಾನು ಫ್ಯೂಷನ್ ಇಲ್ಲಿ ಎಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅಂತ ನೀವು ಕಾನ್ಶಿಯಸ್ ಆಗಿ ವರ್ಕ್ ಮಾಡ್ತೀರಾ, ಅಥವಾ ಅದು ನಿಮ್ಗೆ ನ್ಯಾಚುರಲ್ ಆಗಿ ಬಿಕಾಸ್ ಯು ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಡಿಫರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕ್ ಅದು ಬಂದ್ಬಿಡುತ್ತಾ ನಿಮಗೆ? It is not very conscious, sir. Of course, when we start on certain piece of music, now when we start composing, ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಆ ಒಂದು ಇದ್ರಲ್ಲಿ ಕೂರ್ತೀವಿ, ಏನೋ ಚೆನ್ನಾಗಿ ಮಾಡ್ಬೇಕು ಅಂತ ಕೂತಿರ್ತೀವಿ. ಬಟ್ ಐ ಥಿಂಕ್ ತುಂಬಾ ಫ್ಯೂಷನ್ ಮಾಡ್ಬೇಕು ಆತರ ಕಾನ್ಶಿಯಸ್ ಆಗಿ ಕೂರಲ್ಲ. ಅದು ನ್ಯಾಚುರಲ್ ಆಗಿ ಅದು ಫ್ಲೋ ಆಗ್ಬೇಕಾಗುತ್ತೆ ಮ್ಯೂಸಿಕ್. ಬಟ್ ಎಸ್, ನನ್ನ ತುಂಬಾ ಹಾಡುಗಳಲ್ಲಿ
lot of genres. I think song, for me, a song should surprise me always. So I think our process ಅಲ್ಲಿ I start introducing a lot of. Agreed. And talking about surprise, ನಾನೀಗ ಇನ್ನೊಂದು ಹಾಡನ್ನ ಹೇಳ್ತೀನಿ, ಮಾದೇವ. Yes. ಆ ಹಾಡಿನಲ್ಲಿ ಬರೋದೆಲ್ಲ ಇಂಗ್ಲಿಷ್ ಸಾಲ್ಗಳೇ, ಆದ್ರೆ ಹಾಡ್ ಹೆಸರು ಮಾದೇವ. ಅಟ್ ದಿ ಸೇಮ್ ಟೈಮ್ ಅಲಿ ಅಲಿ ಅಂತ ಒಂದು ಕವಾಲಿ ಸ್ಟೈಲು ಇಂಟ್ರೊಡ್ಯೂಸ್ ಆಗ್ಬಿಡತ್ತೆ. ಅದೆಲ್ಲೋ ಹಿಂದ್ಗಡೆಯಿಂದ ಮಕ್ಕಳು ಜೋಪಾನ ಅಂತ ಕೇಳತ್ತೆ. ಆಹಾ ಸಜಾ ಅನ್ನೋ ತರ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಇಷ್ಟು ಫ್ಯೂಷನ್ ಹೇಗ್ ಸಾಧ್ಯವಾಗತ್ತೆ? ಅಟ್ ದಿ ಸೇಮ್ ಟೈಮ್, ಟು ಯೋರ್ ಕ್ರೆಡಿಟ್, ಅದು ನಮ್ಮ ಕಿವಿಗೆ ಅಜೀರ್ಣ ಕೂಡ ಅನ್ಸೋದಿಲ್ಲ. ತುಂಬಾ ಕಂಟ್ರೋಲ್ಡ್ ಆಗಿ, ತುಂಬಾ ಎಸ್ಥೆಟಿಕ್ ಆಗಿ ಕೇಳತ್ತೆ. ಸೊ ಯಾ, ವಾಟ್ ಎವರ್ ಯು ಕ್ಯಾನ್ ಶೇರ್ ಅಬೌಟ್ ದಿಸ್ ಪ್ರಾಸೆಸ್ ಆರ್ ಮಾದೇವ ಸ್ಪೆಸಿಫಿಕಲಿ. ಮಾದೇವ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಈ ಐಡಿಯಾ ಮುಂಚೆನೆ ನಾನು ಕಂಪೋಸ್ ಮಾಡಿದ್ದೆ. ಅಂದ್ರೆ ಐ ಟೋಲ್ಡ್ ಯು ಲೈಕ್ 3 days ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ. ಬಟ್ ಐಡಿಯಾ ಇತ್ತು ನನ್ನ ಹತ್ರ, ಈ ಗ್ರೂ ಇತ್ತು ನನ್ನ ಹತ್ರ ಆಲ್ರೆಡಿ, ನಾನು ಮಾಡಿದ್ದೆ. ಈ ಗ್ರೂ ಬೇಸ್ ಲೈನ್ ಇತ್ತು ನನ್ನ ಹತ್ರ ಆಲ್ರೆಡಿ, ನಾನು ಇದ್ ಮಾಡಿದ್ದೆ. ಬಟ್ ಫಾರ್ ಪಾಪ್ಕಾರ್ನ್ ಮಂಕಿ ಟೈಗರ್, ಲೈಕ್ ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್. ಸಾರಿ, ಗ್ರೂ ಅಂದ್ರೆ ಇಸ್ ಇಟ್ ಮಾದೇವ ಮಾದೇವ, ಇಸ್ ದಟ್ ದಿ ಗ್ರೂ? No, the percussion groove, like that's the groove which is okay. The percussion groove ಇತ್ತು. I had programmed that. I think I can share this instance. ಇದರಲ್ಲಿ ಏನಾಗಿತ್ತು ಅಂತಂದ್ರೆ, sir had, I was doing recording the score of Madeva. One particular scene ಇತ್ತು. Sir was not so happy about the musical shape. ಮ್ಯೂಸಿಕಲ್ ಹೇಗ್ ಶೇಪ್ ಮಾಡಿದ್ದೆ, he was not so happy. ಸೂರ್ಯ ಅವರು was not so happy. ಅವ್ರಿಗೆ ಇನ್ನೂ ಇಮೋಷನ್ ಬೇಕಿತ್ತು ಅಲ್ಲಿ. ಸೊ ವಿ ವೆಂಟ್ ಡೌನ್, ಮಾತಾಡ್ತಾ ಇದ್ವಿ. ನಾನು ಆವಾಗ ಐ ಜಸ್ಟ್ ಟೋಲ್ಡ್ ಸರ್ ನನ್ ಏನೋ ಇದೆ ನನ್ನ ಹತ್ರ, ನಾನು ನಿಮ್ ಪ್ಲೇ ಮಾಡಿ ಕೇಳಿಸ್ಲಾ ಅಂತ ಕೇಳ್ದೆ. ನಾನು ರಿತ್ವಿಕ್ ಕಾಯ್ಕಿಣಿ, ದ ಲಿರಿಸಿಸ್ಟ್, ಮಹಾದೇವ ಲಿರಿಸಿಸ್ಟ್, ಹನುಮಾನ್ ಕೈಂಡ್ ರ್ಯಾಪ್ ಬರ್ದಿದ್ದಾರೆ. ಹಾಡ್ಗಳ ಸಾಲೆಲ್ಲ ರಿತ್ವಿಕ್ ಬರ್ದಿದ್ದಾರೆ. ರಿತ್ವಿಕ್ ನಾನು ಕೂತ್ಕೊಂಡಿದ್ದು ಮುಂಚೆನೆ, ವಿ ಹ್ಯಾಡ್ ರಿಟನ್ ಸಮಥಿಂಗ್ ಇನ್ ಇಂಗ್ಲಿಷ್. ಸೊ ಸರ್ ಬಂದು ಪ್ಲೇ ಮಾಡಿದೆ ಸರ್ಗೆ. ಸರ್ ಲವ್ಡ್ ಇಟ್ ಅಂಡ್ ಹಿ ಟೋಲ್ಡ್, ದಿಸ್ ಇಸ್ ದ ಸೌಂಡ್ ಆಫ್ ಮೈ ಮೂವಿ, ಇದು ನನ್ಗೆ ಬೇಕಾಗಿರೋದು ಅಂತ. ಅಲ್ಲಿವರೆಗೆ ನಾನು ಏನ್ ಮಾಡ್ತಿದ್ದೆ, ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ಸ್ವಲ್ಪ. ಅದು ಐ ವಾಸ್ ಟ್ರೈಂಗ್ ಟು ಪ್ಲೀಸ್, ಐ ಥಿಂಕ್ ಮೋಸ್ಟ್ಲಿ. ಇದು ಖುಷಿ ಆಗ್ಬೋದಾ ಸರ್ಗೆ, ಇದು ಖುಷಿ ಆಗ್ಬೋದಾ ಸರ್ಗೆ. ದೆನ್ ನಾನ್ ಸರ್ಗೆ ಆಕ್ಚುಲಿ ವಾಟ್ ನನ್ಗೆ ಏನ್ ಖುಷಿ ಆಯ್ತು ತೋರ್ಸಾಗ, ಸರ್ ಟೋಲ್ಡ್, ದಿಸ್ ಇಸ್ ವಾಟ್ ಐ ಲವ್. ನನ್ನ ಪ್ರಶ್ನೆ, ಅಷ್ಟು ಫ್ಯೂಷನ್ ಇದೆಯಲ್ಲ ಆ ಹಾಡಲ್ಲಿ, ಅದು ಹೇಗೆ ಸಾಧ್ಯವಾಗತ್ತೆ ಅಂತ? ಲೇಯರ್ ಬೈ ಲೇಯರ್ ಹೇಗೆ ಹುಟ್ಕೊಳತ್ತದು? ಅಲಿ ಅಲಿ ಹೇಗ್ ಬರುತ್ತೆ ಮಾದೇವ ಹಾಡಲ್ಲಿ? ನನ್ನ ಪ್ರಕಾರ ಆ ಫಿಲ್ಮ್ ನ ಇಡೀ ಸಮರೈಸ್ ಮಾಡ್ಬೇಕಿತ್ತು ನನ್ಗೆ ಆ ಸಾಂಗ್ ಅಲ್ಲಿ. ಇಟ್ ಇಸ್ ಅಬೌಟ್ ಇಮೋಷನ್. ನೀವು ನೋಡಿದೀರಾ ಮೂವಿ? ಇಟ್ಸ್ ಅಬೌಟ್ ಇನ್ಸೆಕ್ಯೂರಿಟೀಸ್, ದ ಸ್ಯಾಡ್ನೆಸ್, ಇಟ್ಸ್ ಅಬೌಟ್ pride, it's about losing someone. Tumba emotions ಇದೆ. So like how do you get this all on a song? For me it's a prayer where, wow, so that's how I started this song. The story was like sir had come to see a background score to adna kedak bandidru. So he liked everything, and one scene particular which was very crucial, yadandre ನೀವು ನೋಡಿರ್ತೀರಾ, ರತ್ನ ಸೀನ್, ಆ ಮಗು ಕಳೆದೋಗುವಂತ ಸೀನ್. ಸರ್ ವಾಂಟೆಡ್ ಸಮಥಿಂಗ್ ವೆರಿ ಡಿಫರೆಂಟ್. ನೋ ವಂಡರ್ ಅಲ್ಲಿ ಕೂಡ ಅಲಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಅದಾದ್ಮೇಲೆ ವಿ ವರ್ ಟಾಕಿಂಗ್ ಹೌ ಟು ಅಪ್ರೋಚ್ ದಿ ಸೀನ್ ಅಂತ. ಸರ್ ನನ್ಗೆ ಹಿ ವಾಸ್ ಗೈಡಿಂಗ್ ಮೀ ಆನ್ ದಿಸ್. ಆ ಟೈಮ್ ಅಲ್ಲಿ I had made ಪಾಪ್ಕಾರ್ನ್ ಮೂವಿ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಆವಾಗ ಐ ಹ್ಯಾಡ್ ಮೇಡ್ ದಿಸ್ ಪೀಸ್ ಆಫ್ ಮ್ಯೂಸಿಕ್. ಬಟ್ ನಾನು ಕೇಳಿಸಿರ್ಲಿಲ್ಲ ಸರ್ಗೆ, ಬಿಕಾಸ್ ಐ ವಾಸ್ ಥಿಂಕಿಂಗ್ ವೆದರ್ ಇಟ್ ಇಸ್ ಗುಡ್ ಇನಫ್ ಅಂತ ಕೇಳಿಸ್ಲಿಕ್ಕೆ. ಸೊ ನಾನು ಕೇಳಿಸಿರ್ಲಿಲ್ಲ ಸರ್ಗೆ. ಬಟ್ ಆಫ್ಟರ್ ಎ ಬ್ರೇಕ್ ನಾವು ಬಂದು, ಸರ್ ನಾನು ಪ್ಲೇ ಮಾಡ್ತೀನಿ ಅಂತ ಸರ್ ಕೇಳಿದಾಗ, ಸರ್ ಹೇಳಿದ್ರು, ದಿಸ್ ಇಸ್ ದ ಸೌಂಡ್ ಆಫ್ ದ ಮೂವಿ, ದಿಸ್ ಇಸ್ ವಾಟ್ ಐ ವಾಂಟ್. ಅಲ್ಲಿವರೆಗೆ ನಾನು ಐ ವಾಸ್ ಜಸ್ಟ್, ಇದು ಸರ್ಗೆ ಇಷ್ಟ ಆಗ್ಬೋದಾ, ಇದು ಸರ್ಗೆ ಇಷ್ಟ ಆಗ್ಬೋದಾ ಅಂತ ಸ್ವಲ್ಪ ಕಾನ್ಶಿಯಸ್ ಆಗಿ ಮಾಡ್ತಿದ್ದೆ. ಬಟ್ ವೆನ್ ಆ ಪಾಯಿಂಟ್ ನಂಗೆ ತುಂಬಾ ಲಿಬರೇಟಿಂಗ್ ಆಗಿತ್ತು. ಅಂದ್ರೆ ಸರ್ ಹೇಳಿದ್ರು, ನಿಮ್ಗೆ ಇಷ್ಟ ಆಗ್ಬೇಕಲ್ವಾ, ನಿಮ್ಗೆ ಇಷ್ಟ ಆಗಿರೋದು ನೀವು ಫಸ್ಟ್ ಮಾಡ್ಬೇಕು. ಆವಾಗ ನಮಗೂ ಅದು
ಟ್ರಾನ್ಸ್ಲೇಟ್ ಆಗುತ್ತೆ. ವಾಟ್ ವಾಸ್ ಸೂರಿಸ್ ನರೇಷನ್ ಆಫ್ ಪಾಪ್ಕಾರ್ನ್ ಮಂಕಿ ಟೈಗರ್ ಟು ಯು? ಸರ್ ನಂಗೆ ಆ ಸ್ಟೋರಿ ನರೇಷನ್ ಅಂತ ಇರ್ಲಿಲ್ಲ ಸರ್. ನನ್ಗೆ ಯಾವಾಗ್ಲೂ ಸೂರಿ ಸರ್ ಇಮೋಷನ್ಸ್ ಮೇಲೆ ನನ್ಗೆ ವರ್ಕ್ ಮಾಡಕ್ ಹೇಳ್ತಾರೆ. ಅಂದ್ರೆ ನಂಗೆ ಟಗರುನು ನನ್ಗೆ ವೆನ್ ಯು ವಾಂಟೆಡ್ ಮೀ ಟು ವರ್ಕ್ ಆನ್ ಟಗರು ಆನ್ ದ ಮ್ಯೂಸಿಕ್ ಸರ್, ನನ್ಗೆ ಸಿಚುವೇಶನ್ಸ್ ಇಲ್ಲಿ ಇದು ಅದೆಲ್ಲ ಆತರ ನನ್ಗೆ ಭಯದ ಮೇಲೆ ಒಂದು ಮ್ಯೂಸಿಕ್ ಮಾಡು, ನನ್ಗೆ ಮಿಸ್ಸಿಂಗ್ ಸಮ್ವನ್ ಅದ್ರ ಮೇಲೆ ಒಂದು ಮ್ಯೂಸಿಕ್ ಮಾಡು, ನಂಗೆ ಪ್ರೀತಿ ಪ್ರೇಮ ಪ್ಯೂರ್ ಅದ್ರ ಮೇಲೆ ಒಂದು ಮ್ಯೂಸಿಕ್ ಮಾಡು, ಆವಾಗ ಬದುಕಿನ ಬಣ್ಣವೇ. ಸೊ ನನ್ಗೆ stresses on like emotions. Okay. I don't want to ask too many details. ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಸೋಕೆ ಇಷ್ಟಪಡಲ್ಲ. ಬಟ್ ಬ್ಯಾಡ್ ಮ್ಯಾನರ್ಸ್ ಸೌಂಡು ಪಾಪ್ಕಾರ್ನ್ ಮಂಕಿ ಟೈಗರ್ ಥರ ಅಥವಾ ಕ್ಲೋಸ್ ಟು ದಟ್ ಇರುತ್ತಾ ಅಥವಾ ಡಿಫ್ರೆಂಟ್ ಆಗಿರುತ್ತೆ? ನಮ್ಮ ಎಫರ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ. ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿ ಮಾಡ್ಬೇಕು. ನೋವೇರ್ ಕ್ಲೋಸ್ ಟು ದಟ್ ಇರ್ಬೇಕಂತ ನಮ್ಮ ಎಫರ್ಟ್ ಇರುತ್ತೆ. ಪ್ರಾಸೆಸ್ ಅಲ್ಲಿ ಚೇಂಜ್ ಇದೆಯಾ ಆರ್ ಇಸ್ ಸೂರಿ ಸ್ಟಿಲ್ ಗಿವಿಂಗ್ ಯು ಎಮೋಷನ್ಸ್ ಈ ತರದ ಮೇಲೆ ವರ್ಕ್ ಮಾಡಿ ಅಂತ? ನೋ, ದ ಪ್ರಾಸೆಸ್ ಅಲ್ಲೂ ಚೇಂಜಸ್ ಇದೆ. ಓಕೆ ಓಕೆ. ದ ಇಮೋಷನ್ಸ್ ವಿಚ್ ಐ ಆಮ್ ವರ್ಕಿಂಗ್ ಆನ್ ಆರ್ ಸ್ಲೈಟ್ಲಿ ಡಿಫರೆಂಟ್ ದಿಸ್ ಟೈಮ್. ಓಕೆ ಓಕೆ, ಗಾಟ್ ಇಟ್. ಇನ್ನೊಂದು, ಆಸ್ ಎ ಮ್ಯೂಸಿಷಿಯನ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಂಗೆ ತಿಳ್ಕೋಬೇಕು. ನೀವು ಜೀರ್ಜಿಂಬೆಯಲ್ಲಿ ಯಾಕೋ ಏನೋ ಮಾಡಿದಿರಿ, ಭೀಮಸೇನ ನಳಮಹಾರಾಜದಲ್ಲಿ ತಣ್ಣೀರ್ ಮೀದ್ರೆ ಮಾಡಿದಿರಿ, ಸಲಗಾಲಿ ಸೂರಿ ಅಣ್ಣ ಮಾಡ್ತೀರಿ. ಆನ್ ದಿ ಅದರ್ ಹ್ಯಾಂಡ್ ಗೋಧಿ ಬಣ್ಣ ತರ ಅಥವಾ ಕವಲುದಾರಿ ತರ ಒಂದು ಫ್ಯಾಂಟಾಸ್ಟಿಕ್ ಮ್ಯೂಸಿಕಲ್ ಸುಪೀರಿಯಾರಿಟಿ ಒಂದು ರೀತಿಯಲ್ಲಿ ಇರೋ ತರ ಆಲ್ಬಮ್ನು ಕೂಡ ಮಾಡ್ತೀರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಂಬರ್ಸ್ ವೈಸ್ ನೋಡುವಾಗ ಟಗರು ಬಂತು ಟಗರು ಇಸ್ ಯುವರ್ ಬಿಗ್ಗೆಸ್ಟ್ ಹಿಟ್. ಇಟ್ಸ್ ಅ ಗ್ರೇಟ್ ಸಾಂಗ್, ಅಬ್ಸಲ್ಯೂಟ್ಲಿ, ಅದರಲ್ಲಿ ನೋ ಡಿನೈಯಿಂಗ್ ಇಟ್. ಬಟ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಷ್ಟೆಲ್ಲ ಮಾಡಿದ್ದೀರಿ, ಆದ್ರೆ ಇದು ಹಿಟ್ ಆಗುತ್ತೆ, ದಿಸ್ ಇಸ್ ವಾಟ್ ಟೇಕ್ಸ್ ಯು ಕ್ಲೋಸರ್ ಟು ಪೀಪಲ್, ದಿಸ್ ಇಸ್ ವಾಟ್ ಕೈಂಡ್ ಆಫ್ ಪುಟ್ಸ್ ಯು ಆನ್ ದಿ ಮ್ಯಾಪ್ ಅಂತ ಹೇಳುವಾಗ ಹೌ ಡು ಯು ಲುಕ್ ಅಟ್ ದಟ್? ಅಕಾರ್ಡಿಂಗ್ ಟು ಮಿ, ಅಂದ್ರೆ ಲೈಕ್ ಆಲ್ ದ ಸಾಂಗ್ಸ್ ಯು ಮೆನ್ಷನ್ಡ್, ಕವಲುದಾರಿ ಆಗ್ಲಿ ಗೋಧಿ ಬಣ್ಣ ಆಗ್ಲಿ, ಇಟ್ ವಾಸ್ ಅ ಪೀಪಲ್ ಲವ್ಡ್ ಇಟ್. ನನ್ಗೆ ತುಂಬಾ ಅಪ್ರಿಸಿಯೇಷನ್ ತೋರಿಸಿದ್ರು ಅಂಡ್ ಲಾಟ್ ಆಫ್ ಲವ್ ಆಲ್ಬಮ್ಗೆ. ಸರ್ ಎಲ್ಲ ನಾವು ಮಾಡೋದಿಗೆ ವಿ ವಾಂಟ್ ಆಲ್ ದ ಸಾಂಗ್ಸ್, ನಾವ್ ಏನ್ ಮಾಡ್ತೀವಿ ಎವ್ರಿಥಿಂಗ್ ಟು ವರ್ಕ್. ಎಲ್ಲ ನ್ಯಾಚುರಲ್ ಒಂದೊಂದ್ಸತಿ ಸಮ್ ವರ್ಕ್ ಮೋರ್, ಸಮ್ ವರ್ಕ್ ಲೆಸ್, ಬಟ್ ಎಲ್ಲಾನು ನಮ್ಗೆ ತುಂಬಾ ಕ್ಲೋಸ್ ಆಗಿರೋ ಹಾಡು. ಕೆಲವೊಂದು ನಾವು ತುಂಬಾ ಎಫರ್ಟ್ ಆಗಿ ಮಾಡಿರ್ತೀವಿ ಬಟ್ ಅದಷ್ಟು ವರ್ಕ್ ಆಗಿರಲ್ಲ. ಇಟ್ ಡಿಪೆಂಡ್ಸ್ ಆನ್ the listeners, the people. ಟಗರು ಬಂತು ಟಗರು ತುಂಬಾ ರಿಸೋನೇಟ್ ಆಯ್ತು ಜನರೊಟ್ಟಿಗೆ, ಬಿಕಾಸ್ ಇಟ್ ವಾಸ್ ನ್ಯಾಚುರಲಿ ಏನಂತ ಹೇಳಿದ್ರೆ ಇಟ್ ವಾಸ್ ವೆರಿ ಡ್ಯಾನ್ಸಿ. ಅಂಡ್ ಆಲ್ಸೋ ಸಿಂಗಬಿಲಿಟಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಎಷ್ಟು ಈಸಿಯಾಗಿ ಒಂದು ಹಾಡನ್ನ ಗುಣಗಬಲ್ಲರು ಜನರು ಅನ್ನೋದು ಇಂಪಾರ್ಟೆಂಟ್ ರೋಲ್. Yeah, that also plays an very important role. So the more you sing, the more it becomes popular. But I am proud of all the albums I have done. And ನೀವು ಹೇಳಿದ್ರಿ numbers work ಮಾಡಿ. See, because I did ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅದ್ರಲ್ಲಿ ತುಂಬಾ that made me do ಆ ಮ್ಯೂಸಿಕ್ ಕೇಳಿ ಸೂರಿ ಸರ್ got me into ಟಗರು. That is my starting point. ಅಲ್ಲಿ there I could actually show my musical abilities ಅಂತ ಹೇಳ್ಬೋದು, my musicality, and I'm so proud of that album. And ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಇದ್ದಿದ್ರಿಂದಾನೆ, ಲೈಕ್ ಯು ಸೆಡ್, ಸೂರಿ ನೋಟಿಸ್ಡ್ ಯು ಅಂಡ್ ಟಗರು ಅಂಡ್ ದೆನ್ ವಾಟ್ ಎವರ್ ಹ್ಯಾಪನ್ಡ್. ಅಂದ್ರೆ ಆ ಕಾಂಪ್ರಮೈಸ್ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ, ಬಿಕಾಸ್ ಎವ್ರಿವನ್ ವರ್ ಸೋ ಓಪನ್ ಅಂಡ್ ಎವ್ರಿವನ್ ವರ್ ಸೋ ಓಪನ್ ಟು ಎಕ್ಸ್ಪೆರಿಮೆಂಟೇಷನ್. ಅಂಡ್ ಲೈಕ್ ನಾನು ಆವಾಗ್ಲೇ ಐ ಮೆನ್ಷನ್ ಲೈಕ್ ವರ್ಕಿಂಗ್ ವಿತ್ ಹೇಮಂತ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹೇಮಂತ್. ಅಂದ್ರೆ ನಾವು ಏನೇ ಕನ್ವರ್ಸೇಷನ್ ನಾನು ಮಾಡಿದ್ರು ಯಾವ್ದೇ ಮ್ಯೂಸಿಷಿಯನ್ ಒಟ್ಟಿಗೆ, ಯಾರ ಒಟ್ಟಿಗೆ ಮಾಡಿದ್ರು, ಲೈಕ್ ಅಂದ್ರೆ ಫಿಲ್ಮ್ಸ್ ಬಗ್ಗೆ ಮಾತಾಡುವಾಗ ಹೇಮಂತ್ ವಿಲ್ ಬಿ ಅ ಟಾಪಿಕ್. ಯಾವಾಗ್ಲೂ ನಾವು ಮಾತಾಡ್ತಾನೆ ಇರ್ತೀವಿ, ಬಿಕಾಸ್ ಐ ಆಮ್ ಲುಕ್ ಅಪ್ ಟು ಹಿಮ್ ಸೋ ಮಚ್. ಮುಂದಿನ ಪ್ರಶ್ನೆ ನಿಮ್ಮ ಫ್ರೀಕ್ವೆಂಟ್ ಕೊಲಾಬರೇಟರ್ಸ್ ಬಗ್ಗೆ ಇತ್ತು. ಅದರಲ್ಲಿ ಫಸ್ಟ್ ಇನ್ ದಿ ಲಿಸ್ಟ್ ಇದ್ದಿದ್ದೆ ಹೇಮಂತ್ ಎಂ ರಾವ್ ಅವರು, ಬಟ್ ನೀವು ಆಲ್ರೆಡಿ ಅವ್ರ ಬಗ್ಗೆ ಹೇಳಿದಿರಿ. ಸೊ ನೆಕ್ಸ್ಟ್ ಹೋಗ್ತೀನಿ, ರಕ್ಷಿತ್ ಶೆಟ್ಟಿ ಅವರು. ನನ್ಗೇನ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಹಿ ಥಿಂಕ್ಸ್ ಸೋ ಬಿಗ್ ಆಲ್ವೇಸ್, ಈವನ್ ವೆನ್ ಇಟ್ ಇಸ್ ಅ ಸಾಂಗ್ ಹಿ ಥಿಂಕ್ಸ್ ಬಿಗ್. His vision is so big. I think ಅವರು ತುಂಬಾನೇ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿರುತ್ತೆ ನಮ್ಮ ಇಂಡಸ್ಟ್ರಿಗೆ. ಐ ಥಿಂಕ್ he'll be a big icon ಇಲ್ಲಿ. ನನ್ಗೆ ಅವ್ರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ರಕ್ಷಿತ್ ಶೆಟ್ಟಿ. ಫಸ್ಟ್ ತುಂಬಾ ಫಾಲೋ ಮಾಡ್ತೀನಿ, ತುಂಬಾ ಅವರಿಂದ ಕಲ್ತ್ಕೊಂಡಿದ್ದೀನಿ, ಅಂಡ್ ಐ ಲವ್ ಹಿಮ್. ಸೂಪರ್. ಕಾರ್ತಿಕ್ ಸರ್ಗೂರ್ ಅವರು, yes, a different kind of a filmmaker.
ಎಸ್, 2 ಮೂವಿ ಅವರೊಟ್ಟಿಗೆ ವರ್ಕ್ ಮಾಡಿದ್ದೀನಿ, ಜೀರ್ಜಿಂಬೆ ಹಾಗೂ ಭೀಮಸೇನ ಮಹಾರಾಜ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಕಾರ್ತಿಕ್ ಸರ್ಗೂರ್. ಜೀರ್ಜಿಂಬೆ ಮ್ಯೂಸಿಕ್ ಇಂದ ಇಟ್ ಫೆಚ್ಡ್ ಅಸ್ ಸ್ಟೇಟ್ ಅವಾರ್ಡ್ ಫಾರ್ ದ ಮೂವಿ, ಫಾರ್ ದ ಮ್ಯೂಸಿಕ್, ಫಾರ್ ದ ಲಿರಿಕ್ಸ್. ಐ ಆಮ್ ಸೋ ಥ್ಯಾಂಕ್ಫುಲ್ ಕಾರ್ತಿಕ್ ಸರ್ಗೂರ್ ಅವ್ರಿಗೆ. ಕಾರ್ತಿಕ್ ಸರ್ಗೂರ್ ನನ್ಗೆ ತುಂಬಾ ಮುಂಚೆಯಿಂದ ಪರಿಚಯ ಸರ್, ನನ್ನ ಸ್ಕೂಲ್ ಡೇಸ್ ಇಂದ ಪರಿಚಯ. ಅವ್ರು ನನ್ನ ಸ್ಕೂಲಲ್ಲಿ ಸೀನಿಯರ್ ಆಗಿದ್ರು. ನನ್ನ ರಾಮಕೃಷ್ಣ ವಿದ್ಯಾಶಾಲದಲ್ಲಿ ಓದಿದ್ದು ನಾನು, ಅವ್ರು ನನ್ನ ಸೀನಿಯರ್ ಆಗಿದ್ರು. ಅಂಡ್ ಕಾರ್ತಿಕ್ ಸರ್ಗೂರ್ ವಾಸ್ ಮ್ಯೂಸಿಕಲಿ ಸೋ ಗುಡ್. ಹಿ ವಾಸ್ ಅ ಲೀಡರ್ of our musical group in the college, and he used to guide me when I was I was in 8th stand. I was in 8th, and he was in PUC, so he was our music secretary, and he used to guide me. Charan, nin hing haadbeku, he was a mentor there for me. Yen helbekandre Karthik himself is a very very good musician, so well read. He can write so well, such a very good filmmaker. And avrige kannada folk exposure ide. ಹೌದೌದು, ನಾಟ್ ಓನ್ಲಿ ಕನ್ನಡ, ಲಾಟ್ ಕ್ಲಾಸಿಕಲ್ ಆಗಿರ್ಬೋದು, ಫೋಕ್ ಆಗಿರ್ಬೋದು, ಭಾವಗೀತೆಗಳು ಎಲ್ಲ. ಹಿ ಇಸ್ ಎಕ್ಸ್ಪೋಸ್ ಟು ವೆರಿ ಗುಡ್ ಮ್ಯೂಸಿಕ್ ಅಂಡ್ ತುಂಬಾ ಚೆನ್ನಾಗಿ ಬರೀತಾರಲ್ವಾ ಅವರೇನೆ, ಸೊ ಇಟ್ ಶೋಸ್. ಇವ್ರ ಬಗ್ಗೆ ಮಾತಾಡಿದ್ವಿ, ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಶೇರ್ ಎನಿಥಿಂಗ್ ಅಬೌಟ್ ಸೂರಿಸ್ ಇನ್ಫ್ಲೂಯೆನ್ಸ್ ಆನ್ ಯುವರ್ ಮ್ಯೂಸಿಕಲ್ ಜರ್ನಿ. ಅಲಾಟ್ ಸರ್, ಅಲಾಟ್, ತುಂಬಾನೇ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಅವರೊಟ್ಟಿಗೆ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ, ಯಾವಾಗ ನಾನು ಸರ್ ನಂಗೆ ಮೀಟ್ ಮಾಡಕ್ಕೆ ಯಾವಾಗ ಕರೀತಾರೆ ಆಫೀಸ್ಗೆ, ಅವಕಾಶ ಯಾವಾಗ ಸಿಗುತ್ತೆ ಅಂತ. ಬಿಕಾಸ್ ಏನಾದ್ರೂ ಹೊಸದ್ ಕಲ್ತ್ಕೊಂಡ್ ಬಂದ್ಬಿಡೋದು. ಒಂದ್ ಗಂಟೆ ಲೈಕ್ ಯು ಸ್ಪೆಂಡ್ 20-25 minutes ವಿತ್ ಸರ್, ಯು ಲರ್ನ್ ಸಮಥಿಂಗ್. ಬಿಕಾಸ್ ಸೋ ವೆಲ್ ರೆಡ್, ಸೋ ವೆಲ್ ಎಕ್ಸ್ಪೋಸ್ ಟು ಲಾಟ್. ಅಂದ್ರೆ ಎಲ್ಲ ನಮ್ಗೆ ಹೇಳ್ಕೊಡ್ತಾರಲ್ವಾ. ಐ ಕ್ಯಾನ್ ಒಂದ್ ಇನ್ಸ್ಟೆನ್ಸ್ ಹೇಳ್ಬೋದು. ನನ್ಗೆ ಟಗರು ವರ್ಕ್ ಮಾಡೋತ್ತಿಗೆ ತುಂಬಾ ಪ್ರಭಾವ ಬೀರಿತ್ತು ನಂಗೆ ಅವ್ರು ಹೇಳಿದ ಮಾತು. ನಾನ್ ತುಂಬಾ ಕ್ಲಾಸಿಕಲ್, ಅದು ಇದು ಫ್ಯೂಷನ್, ಲೈಕ್ ನನ್ಗೆ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್ ಮಾಡ್ತಾ ಇದ್ದೆ. ಲೈಕ್ ಹಿ ಲಿಸನ್ಡ್ ಅಂಡ್ ಹಿ ಟೋಲ್ಡ್ ಮಿ ಒನ್ ಥಿಂಗ್ ವಿಚ್ ಹಿಟ್ ಮಿ. ಅಂದ್ರೆ ಅವ್ರು ಹೇಳಿದ್ರು, ನೀನ್ ಫಸ್ಟ್ ಆಫ್ ಆಲ್ ನೀನ್ ಎಂಜಾಯ್ ಮಾಡ್ಬೇಕು ಇದೆಲ್ಲ ಮಾಡೋತ್ತಿಗೆ. ನೀನ್ ಕಲರ್ ಎರ್ಚ್ಕೊಂಡು ನಾವು ಎಂಜಾಯ್ ಮಾಡ್ತೀವಲ್ಲ, ಯು ಆರ್ ಪುಟಿಂಗ್ ಥ್ರೋಯಿಂಗ್ ಲಾಟ್ ಆಫ್ ಕಲರ್ಸ್ ಆನ್ ದ ಕ್ಯಾನ್ವಾಸ್. ಆ ಎಂಜಾಯ್ಮೆಂಟ್ ಇರ್ಬೇಕು. It should be so liberating, the process ಅಂತ ಹೇಳಿದ್ರು. So that hit me, and I started like ಸಿಂಪಲ್ ಆಗಿಟ್ಟು ಅದು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ಇಟ್ ಶುಡ್ ಬಿ ಆ ಸಿಂಪ್ಲಿಸಿಟಿ ಇದು ವ್ಯಾಲ್ಯೂ ನನ್ಗೆ ಗೊತ್ತಾಯ್ತು. ಅಂಡ್ ಆ ಪ್ರೋಸೆಸ್ ನ ಎಂಜಾಯ್ ಮಾಡುವಂತ ಥಾಟ್ ಇದೆ ಅಲ್ವಾ, ನನ್ಗೆ ಇಟ್ ಹಿಟ್ ಮಿ ಸೋ ಮಚ್. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಸೂರಿ ಸರ್ ಫಾರ್ ಲೆಟಿಂಗ್ ಮೀ ವರ್ಕ್ ವಿತ್ ಹಿಮ್. Sanjit Hegde. Oh, rare talent. Sanjit is my boy, my brother. A very, very good singer, as we all know. He sung so much. But apart from that, he's a very good songwriter, a very good musician as a whole. And he's a boy with lot of hunger. He has big dreams. And I pray that he achieve all that, and he should become a big rock star for me. And he already is, but it should not be nam Indian level ಅಥವಾ South Indian level ಅಥವಾ Indian level ಗೆ ಅದು ಸೀಮಿತವಾಗಿರಬಾರ್ದು. He should like break barriers and film music ಗೆ ಮಾತ್ರ ಸೀಮಿತವಾಗಿ ಇರಬಾರ್ದು. ಹೌದೌದು. And definitely I know he'll be coming up soon with his independent work, which he has done really really well. He's worked on it, and I think he's going to make it very 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 big in the industry. Sure. ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಾನು ಟಗರು ಮ್ಯೂಸಿಕ್ ಕೇಳಿದ ಮೇಲೆ ಗೋಧಿ ಬಣ್ಣ ಇನ್ನೂ ಹೆಚ್ಚು ಕೇಳಿದೆ. ಸೊ ಅದೆಲ್ಲ ಕೇಳಿದ್ದೆ. ಅಂಡ್ ದೆನ್ ಮಾದೇವ ಹಾಡು ಬಂದಿತ್ತು. ಬಟ್ ಯೆಟ್ ನಾನು ಇನ್ನೂ ಸ್ಕೆಪ್ಟಿಕಲ್ ಆಗಿ ಇದ್ದೆ ಚರಣ್ ರಾಜ್ ಅವರ ಬಗ್ಗೆ. ಈಸ್ ಹಿ ಅ ಒನ್ ಹಿಟ್ ವಂಡರ್, ಇನ್ನೂ ಅವರ ಸ್ಟಾಕ್ ಲಿಮಿಟೆಡ್ ಅಂತ ನಾನು ಸ್ಕೆಪ್ಟಿಕಲ್ ಆಗೇ ಇದ್ದೆ. ಅಂಟಿಲ್ ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳೋವರೆಗೂ. ಅದನ್ನ ಕೇಳಿದ ಮೇಲೆ ನಾನು ಪಕ್ಕಾ ಫಿಕ್ಸ್ ಆಗಿದೆ, ಇಲ್ಲ ಹಿ ಇಸ್ ಡೆಫಿನೆಟ್ಲಿ ಬ್ಯಾಂಕಬಲ್, ತುಂಬಾ ಸಬ್ಸ್ಟೆನ್ಸ್ ಇದೆ ಚರಣ್ ರಾಜ್ ಅವರಲ್ಲಿ ಅಂತ. ಸೊ ಪಾಪ್ಕಾರ್ನ್ ಮಂಕಿ ಟೈಗರ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಆ ಪ್ರಾಸೆಸ್ ಬಗ್ಗೆ ನೀವು ಹೇಳಲೇಬೇಕು. ಯಾಕಂದ್ರೆ ಕಿಕ್ ಆಸ್ ಬಿಟ್ಸ್ ಇದೆ ಅದರಲ್ಲಿ. ಆಜಾದಿ ಬರ್ಬಾದಿ ಇರ್ಲಿ, ಬಾಬಾಜಿ ಇರ್ಲಿ, ಕಲಾಯಿ ಹಾಡಿರ್ಲಿ, ಲೆಟ್ಸ್ ಬರ್ನ್ ದಿ ಸಿಟಿ ಇರ್ಲಿ, ಅಥವಾ ರತ್ನಾನ ಹುಡ್ಕೊಂಡು ದೇವಿ ಹೋಗೋ ಮಾಂಟಾಜ್ ಪೋರ್ಷನ್ಸ್ ಇರ್ಲಿ, ದಟ್ ಸ್ಪೆಷಲಿ ಇಸ್ ಔಟ್ ಆಫ್ ದಿಸ್ ವರ್ಲ್ಡ್. ನೀವು ನೆನ್ನೆ ಹೇಳ್ತಾರೆ ನನಗೆ ಅಲ್ಲಿ ಉರ್ಮಿ ಬರುತ್ತೆ ಅಂಡ್ ಆಲ್ ಆಫ್ ದಟ್. ಸೊ ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ವರ್ಕಿಂಗ್ ಆನ್ ಪಾಪ್ಕಾರ್ನ್ ವಾಸ್
a superb experience, sir, and it was not easy also because emotion, so much of emotions. It was like a modern painting for me. And sir nನ್ಗೆ ಈ ಟೋಟಲಿ ಪ್ಲಾಟ್ ನ ಎಕ್ಸ್ಪ್ಲೈನ್ ಮಾಡಿದ್ರು. ಐ ವಾಸ್ ಬ್ಲೋನ್. ಅಂದ್ರೆ ಯು ಹ್ಯಾವ್ ಟು ಸಿ ಮಲ್ಟಿಪಲ್ ಟೈಮ್ಸ್ ನಿಮ್ಗೆ ಎಲ್ಲ ಡೀಟೇಲಿಂಗ್ ಅದು ಗೊತ್ತಾಗ್ಬೇಕಾದ್ರೆ ಐ ವಾಸ್ ಬ್ಲೋನ್. ಈಗನು ಯೋಚನೆ ಮಾಡ್ಬೋದು ಅಂತ. ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಪಾಪನ್ ಮಂಕಿ ಟೈಗರ್ work. Every time we worked a lot on the score. One scene we worked out many options. It was not that like I worked on this and it got approved and atrala. We worked on plenty of options, and definitely normal instruments andre usually sir approach ಏನಿರುತ್ತೆ ಅಂದ್ರೆ we'll play the guitar, we'll play piano, bring the sitar, bring the idu. So my approach was like in this I'll cut lot of the instruments which I have recorded and start sampling them, rearranging them. That's why it sounds a little different. And I used to cut the performances of artists, now record madi first, and then I used to like, sample them. And we do it on our sequencer. It gives a different abstractness to the music, but yet it is very pleasing. ಹೌದು. ಈಗ ಬಾಬಾಜಿನ್ ತಗೊಳ್ಳಿ, ಅದಕ್ಕೂ ಫಿಲ್ಮ್ಗೂ ಸಂಬಂಧನೇ ಇಲ್ಲ. But yet it is placed so well and it sounds so good. It was actually the idea of sir, because our nange ee place ali he had an idea of a gypsy song already. Nange illi ondu aa tara song barbekanta avaru helidru nange. And he had made me listen to certain references also, what he likes. And adadmele then we thought, okay, we'll work on this song, and that's how we composed Babaji. And it should be a very wild, stylish, a little bit of trance. Yella irbeku anta we got that. To give an example, sir, ಒಂದು scene ಇದೆ. I think this was the first piece we cracked for Popcorn Monkey Tiger. Suri sir ನನಗೊಂದು ಬಾ ಆಫೀಸ್ ಗಂತ ಕರೆದು ನಾನು ಹೋದೆ. He had bought some street side in the street vendor. He had got some toys. ಟಿಕ್ ಅದಕ್ಕೆ ಏನ್ ಹೇಳ್ತಾರೆ ಹೋದ್ರೆ ಟಿಕ್ 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 ಅಂತ ಆಗ್ತಾ ಇರುತ್ತೆ, ತಿರುಗಿಸ್ತಾ. He would create something from this ಅಂತ. ನಿಮ್ಗೆ ಓಕೆ ಸರ್ ಸ್ವಲ್ಪ ಟೈಮ್ ಕೊಡಿ, ನಾನು ಕ್ರಿಯೇಟ್ ಮಾಡ್ತೀನಿ ಅಂತ. ಐ ಬ್ರಾಟ್ ದಟ್, ಐ ರೆಕಾರ್ಡೆಡ್ ದಟ್, ವೇರಿಯಸ್ ಸ್ಯಾಂಪಲ್ಸ್, ಒನ್ ಶಾರ್ಟ್ಸ್ ಎಲ್ಲ ತಗೊಂಡೆ. ಅಂಡ್ ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಟು ಕಂಪೋಸ್ ದ ಮ್ಯೂಸಿಕ್. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ರತ್ನ ಮಗುನ ಕಳ್ಕೊಂಡು ಕಿಡ್ನಾಪರ್ ಟೇಕ್ಸ್ ದ ಬೇಬಿ ಟು ಹಿಸ್ ಹೌಸ್. ಆವಾಗ ಆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಆವಾಗ ಆಕ್ಚುಲಿ ಸೂರಿ ಸರ್ ಆ ಟಾಯ್ ನ ಯೂಸ್ ಮಾಡ್ತೀರಾ ಕ್ಯಾಮರಾ ಆಂಗಲ್ ಅಲ್ಲಿ, ನಿಮ್ಗೆ ರೆಡ್ ಆ ಟಾಯ್ ಕಾಣಿಸುತ್ತೆ. ಸೊ ದಟ್ಸ್ ಹೌ ದ ಮ್ಯೂಸಿಕ್ ಆಲ್ಸೋ ಸ್ಟಾರ್ಟ್ಸ್ ಫ್ರಮ್ ದೇರ್. ಆ ಟಾಯ್ ಇದು ಸ್ಟಾರ್ಟ್ ಆಗುತ್ತೆ. ಅಂಡ್ ಐ ವಾಸ್ ಫೀಲಿಂಗ್ ವಾಟ್ ಅ ಬ್ರಿಲಿಯಂಟ್ ಐಡಿಯಾ ಅವ್ರದ್ದು. ಸಲಗ ಟೈಟಲ್ ಟ್ರ್ಯಾಕ್ ಅದ್ರಲ್ಲಿ ಇಟ್ಸ್ ಅ ಪಕ್ಕಾ ಪೊಸಿಷನಿಂಗ್ ಅಂತ ನೋಡಿದ್ರೆ ಇಟ್ಸ್ ಅ ಮಾಸ್ ಹೀರೋ ವರ್ಷಿಪ್ ಕೈಂಡ್ ಆಫ್ ಅ ಸಾಂಗ್ ಅಲ್ವಾ. ಬಟ್ ಅದ್ರಲ್ಲೂ ಕೂಡ ನೀವು ಯೋಗಿ ಬಿನ ತರ್ತೀರಿ, ಸಂಜಿತ್ ಹೆಗಡೆ ಬರ್ತಾರೆ, ಅಂಡ್ ಭಾಗ್ ಭಾಗ್, ಸಾಲಾ ಹಟ್, ನಾಯಕ್ ಕಲ್ನಾಯಕ್ ಅದೆಲ್ಲ ಬಂದ್ಬಿಡತ್ತೆ. ಹೇಗೆ ಅದನ್ನ ಹೇಗೆ ನೀವು ಕನ್ಸೀವ್ ಮಾಡಿದ್ರಿ? ಹೇಗೆ ಈ ರೀತಿಯಲ್ಲಿ ಕನ್ಸೀವ್ ಮಾಡಿದ್ರಿ? It was a tricky track to crack. It was very tricky. ಅಂದ್ರೆ ತುಂಬಾ ಮೂವ್ಮೆಂಟ್ಸ್ ಇದೆ ಟ್ರ್ಯಾಕ್ ಅಲ್ಲಿ. ಇಟ್ ಸ್ಟಾರ್ಟ್ಸ್ ವಿತ್ ಸೆಮಿ ರ್ಯಾಪ್, ದೆನ್ ಇಟ್ ಗೋಸ್ ಟು ಮೆಲೋಡಿಯಸ್ ಸೆಕ್ಷನ್, ದೆನ್ ಸೆಮಿ ರ್ಯಾಪ್ ಪುನಃ ಬರುತ್ತೆ, ದೆನ್ ದೇರ್ ಇಸ್ ಅ ಕೋರಸ್, ನಾಯಕ್ ನೈ ಕಲ್ ನಾಯಕ್ ನೈ, ಅಂಡ್ ಇಟ್ ಕಮ್ಸ್ ಟು ಅನ್ ಇಂಟರ್ಲ್ಯೂಡ್, ದೆನ್ ತುಂಬಾ ಮೂವ್ಮೆಂಟ್ಸ್ ಇದೆ ಸಾಂಗ್ ಅಲ್ಲಿ. ಬಟ್ ಅದು ಸೀಮ್ಲೆಸ್ ಆಗಿ ನಾನು ಮಾಡ್ಬೇಕಿತ್ತು. ದಟ್ ವಾಸ್ ಅ ಚಾಲೆಂಜ್. ಮೇಜರ್ಲಿ ಆ ಹಾಡ್ ಆ ತರ ಶೇಪ್ ತಗೊಂಡಿರೋ ಕಾರಣ ದ ಡೈರೆಕ್ಷನ್ ನಂಗೆ ಸರ್ ಕೊಟ್ಟ ಡೈರೆಕ್ಷನ್. ಆಕ್ಚುಲಿ ಅವ್ರು ನನಗೆ ನನ್ಗೆ ಇಲ್ಲಿ ನನ್ಗೆ ಇಮೋಷನ್ಸ್ ಬೇಕು, ನನ್ಗೆ ಇಲ್ಲಿ ಎನರ್ಜಿ ಇರ್ಬೇಕು, ಮತ್ತೆ ದರ್ ಶುಡ್ ಬಿ ಎ ಕೋರಸ್. ನನ್ಗೆ ಇಲ್ಲಿ ಆಳವಾಗಿದೆ ಏನಾದ್ರು ಹೇಳಕ್ ಇರ್ಬೇಕು, ನನ್ಗೆ ಸ್ವಲ್ಪ ಡೀಪರ್ ಥಾಟ್ಸ್. ಈಗ ಟೈಮ್ ಇಲ್ಲಿ ಚೂಪಾಗಿದೆ, ತಿನ್ನುವನ್ನು ಕೂಡ ಕೆಂಪಾಗಿದೆ. ಅಂಡ್ ಅವರು ನಾಗಾರ್ಜುನ್ ಬಂದ್ರು. ಸೊ ನಾಗಾರ್ಜುನ್ ಹಾಗೂ ವಿಜಯ್ ಸರ್ ಅವರು ಇಬ್ರು ವರ್ಕ್ ಮಾಡ್ತಾ, ಅಂಡ್ ಐ ವಾಸ್ ದೇರ್. 3 ಜನರು ವಿ ಲೈನ್ಸ್ ಫೈನಲೈಸ್ ಮಾಡ್ತೀವಿ. ಯಾಕಂದ್ರೆ ವಾಟ್ ಎವರ್ ಇಟ್ ಈಸ್, ಫೈನಲ್ ಕಾಲ್ ಇಸ್ ವಿಜಯ್ ಸರ್ಸ್. ಅಂದ್ರೆ ಈ ಸಾಂಗ್ ಆತರ ಚೆನ್ನಾಗಿ ಬರ್ಬೇಕಾದ್ರೆ ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, ಬಿಕಾಸ್ ಈಸ್ ದ ಒನ್ ಹೂ ಇಸ್ ಅಪ್ರೂವಿಂಗ್ ಇಟ್. ಯೋಗಿ ಬಿ ಐಡಿಯಾ ಯಾರದ್ದು?
ಎಸ್, ಯೋಗಿ ಬಿ ಐಡಿಯಾ ನಾನು ವಿಜಯ್ ಸರ್ ಡಿಸ್ಕಸ್ ಮಾಡ್ತಿದ್ವಿ ಯಾವ ಸಿಂಗರ್ ನ ಹಾಡಿಸ್ಬೇಕು. ಬಿಕಾಸ್ ಸುಮಾರು ಫೀಲ್ ಚೇಂಜ್ ಆಗ್ತಿದಲ್ವಾ, ದೇರ್ ಶುಡ್ ಬಿ ಸಿಂಗರ್ ಹೂ ಕ್ಯಾನ್ ಇಮೋಟ್. ಆತರ ತುಂಬಾ ಕಷ್ಟ. ವಿ ಆರ್ ಪ್ರೆಟಿ ಶೋರ್ ದಟ್ ಆಲ್ ದಿ ಸೆಮಿ ರ್ಯಾಪ್ ಪೋರ್ಷನ್ಸ್, ನಾನು ಯೋಗಿ ಬಿ ಅವ್ರ ಹಾಡ್ ತುಂಬಾ ಕೇಳಿದೆ ಇನ್ ಮೈ ಫಾರ್ಮೇಟಿವ್ ಇಯರ್ಸ್. 2006-7 ಹಿ ವಾಸ್ ಅ ಪೈನಿಯರ್ ಆಫ್ ಮಲೇಷಿಯನ್ ಅಲ್ಲಿ ರ್ಯಾಪ್ ಕಲ್ಚರ್ ಆಗಿರ್ಬೇಕು. ವಾಸ್ ಅ ಬಿಗ್ ನೇಮ್, ಹಿ ಈಸ್ ಅ ಬಿಗ್ ನೇಮ್. ಅಂಡ್ ನಾವು ತುಂಬಾ ಕೇಳ್ತೀನಿ ಅವ್ರು. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೋಗಿ ಬಿ. ಸೊ ನನ್ಗೆ ಎಲ್ಲೋ ಯೋಗಿ ಬಿ ಬಂದ್ ಹಾಡಿದ್ರೆ ಸಕ್ಕತ್ತಾಗಿರುತ್ತಲ್ವಾ, ಯಾಕಂದ್ರೆ ಆ ವಾಯ್ಸ್, ವೋಕಲ್ ಟೆಕ್ಸ್ಚರ್, ವಿ ನೀಡ್ ಪಂಚ್ ಇನ್ ದಿಸ್. ಎಕ್ಸಾಕ್ಟ್ಲಿ. ಸೊ ದಟ್ಸ್ ಹೌ I just through my sound engineer sent a message to Yogi B. ನೀವು ಇಂಟ್ರೆಸ್ಟೆಡ್ ಹಾಡಕ್ಕೆ? ಬಿಕಾಸ್ Yogi B is like a super big guy in Malaysia. So he was like, he sent me the song. I sent him the song. He loved it and he told, I'm coming, bro. I'm coming. Why don't you sing the melody piece at least of Salaga title track? ರಕ್ತದಿಂದ ಮಾಸೋ ರಕ್ತದ ಕಲೆ, ನೀತಿ ಬೇಕಿಲ್ಲ ಎಲ್ಲ ಕತ್ತಲೆ, ಸಾವು ಮಲಗಿರುತ್ತೆ ನಿನ್ನ ಪಕ್ಕದಲೇ, ಗೊತ್ತಾಗೋದು ಎದ್ದಾಗಲೇ. Then my friend Narayan Sharma comes in, Salaga. He has a pretty high range and he hits that. Do you also want to do the time ಚೂಪಾಗಿದೆ? But ಅದು ಬೇರೆ ಇನ್ನೊಬ್ರು ಹಾಡಿರೋದು. ಟೈಮು ಇಲ್ಲಿಗ ಚೂಪಾಗಿದೆ, ತಿನ್ನೋ ಅನ್ನ ಕೂಡ ಕೆಂಪಾಗಿದೆ, ಹಾಡು ಹಣೆಯಲ್ಲಿ ಏನೇನಿದೆ, ತಿಳಿಯೋದು ತೀರಾ ಗುಟ್ಟಾಗಿದೆ. I should thank Nagarjun Sharma for this wonderful lines. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನಾನು ಟ್ವಿಟರ್ ಅಲ್ಲಿ ಹಾಕಿದ್ದೆ, ಈ ರೀತಿ ಚರಣ್ ರಾಜ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಅಂತ. ತುಂಬಾ ಜನ ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ಪ್ರಶ್ನೆ ಜೇಮ್ಸ್ ಬಗ್ಗೆ ಮಾತಾಡೋಕೆ ಹೇಳಿ ಅಂತ. ಎನಿಥಿಂಗ್ ದಟ್ ಯು ಕ್ಯಾನ್ ಶೇರ್ ಅಬೌಟ್ ಜೇಮ್ಸ್? ಅಫ್ಕೋರ್ಸ್ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡೋಕೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಮುಂಚೆನೇ ಹೇಳಿದ್ರಿ. ಅದನ್ನು ಬೇಕಿದ್ರೆ ಹೇಳಿ, ಬಟ್ ಅದನ್ನ ಬಿಟ್ಟು ಕೂಡ ನಮಗೆ ಹೌ ಇಸ್ ಜೇಮ್ಸ್ ಶೇಪಿಂಗ್ ಅಪ್ ಅಂತ ಹೇಳಿ. ಎಸ್, ಅದು ಹೇಳ್ಬೇಕು, ಬಿಕಾಸ್ ಇಟ್ಸ್ ಅ ಡ್ರೀಮ್ ಟು ವರ್ಕ್ ವಿತ್ ಸಚ್ ಅ ಸೂಪರ್ ಸ್ಟಾರ್, ಟು ಗೆಟ್ ಅನ್ ಆಪರ್ಚುನಿಟಿ. ಅಂಡ್ ತುಂಬಾ ಚೆನ್ನಾಗಿ ಶೇಪ್ ಆಗ್ತಿದೆ. ಲೈಕ್ ಐ ಆಮ್ ಎಂಜಾಯಿಂಗ್ ವರ್ಕಿಂಗ್ ವಿತ್ ಚೇತನ್ ಸರ್, ದ ಡೈರೆಕ್ಟರ್. he's guiding me very well and I'm trying to ಅವ್ರ ಥಾಟ್ಸ್ ಏನೆಲ್ಲ ಇದೆ ಅದೆಲ್ಲ ಒಗ್ಗೂಡಿಸಿ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕು ಅಂತ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಆನ್ ಇಟ್. ಅಂಡ್ we have cracked a lot of tunes and we are working on the production of all the tunes, but I'm happy it's shaping up well, sir. ಜೇಮ್ಸ್ ಆದ್ಮೇಲೆ ಕೇಳಿರೋದು ಬ್ಯಾಡ್ ಮ್ಯಾನರ್ಸ್ ಬಗ್ಗೆ ಮಾತಾಡಿದ್ವಿ. ಅದರ ನಂತರ ಕೇಳಿರೋದು ಸಪ್ತಸಾಗರದ ಆಚೆ ಎಲ್ಲೋ, ಅದ್ರ ಬಗ್ಗೆ ಏನ್ ಹೇಳ್ಬಲ್ರಿ? ಸಪ್ತಸಾಗರದ ಆಚೆಲ್ಲೂ ಹೇಮಂತ್ ಅವ್ರ ನನ್ನೊಟ್ಟಿಗೆ ಐಡಿಯಾಸ್ ಎಲ್ಲ ಶೇರ್ ಮಾಡಿದ್ದಾರೆ. We have started working on the song. Slowly we are starting to compose songs. Hemant has very interesting ideas this time. So I will definitely, it will push me to research more, learn more and get to composing. It seems like a relationship based drama alva? ಹೌದು, it's a very well written. ಹೇಮಂತ್ ಅವರು ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಲೆ ತುಂಬಾ ಚೆನ್ನಾಗಿ ಬರೀತಾರಲ್ಲ. ಸೊ ಇಟ್ ಇಸ್ ಇಸ್ ಫೋಟೆ ಅಂಡ್ ಇದು ಬಟ್ ತುಂಬಾ ವಿಭಿನ್ನವಾಗಿದೆ ಇದು. ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ ದೆನ್ ನಾವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕವಲುದಾರಿ. ಇದು ತುಂಬಾ ಇದೆರಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಈ ಮೂವಿ. ಇನ್ನೊಂದು ಪ್ರಶ್ನೆ ಬಂದಿದ್ದು ಏನು ಅಂದ್ರೆ, GBSMದು PMTದು ಸೌಂಡ್ ಟ್ರ್ಯಾಕ್ ಯಾವಾಗ ರಿಲೀಸ್ ಮಾಡ್ತೀರಿ ಅಂತ? ವಿಲ್ ಟ್ರೈ ಅಂಡ್ ರಿಲೀಸ್ ಆದಷ್ಟು ಬೇಗ ಸರ್, ಯಾಕಂದ್ರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ವರ್ಕ್ ಆಲ್ಸೋ. ಅದನ್ನೆಲ್ಲ ಕಂಪೈಲ್ ಮಾಡಿ, ಬಿಕಾಸ್ ಮೂವಿಲ್ ಸ್ಕೋರ್ಸ್ ಇರುತ್ತೆ, ಅದನ್ನೆಲ್ಲ ಸಪರೇಟ್ ಟ್ರ್ಯಾಕ್ಸ್ ಆಗಿ ಕಂಪೈಲ್ ಮಾಡಬೇಕಾಗುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಡೆಫಿನೆಟ್ಲಿ ದಿಸ್ ಇಸ್ ಟೇಕನ್ ಅಂಡ್ ಐ ವಿಲ್ ವರ್ಕ್ ಆನ್ ದಟ್. ಕೊನೆಯ ಪ್ರಶ್ನೆ ನನ್ನ ಕಡೆಯಿಂದ, ಚರಣ್ ರಾಜ್ ಅವರು ಒಳ್ಳೆ ಸಂಗೀತವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಗ್ರೇಟ್. ಹಿಟ್ಸ್ ಕೊಡ್ತಾ ಇದ್ದಾರೆ, ವಿಚ್ ಇಸ್ ಗ್ರೇಟ್. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ, ರಿಪೀಟೆಡ್ ಕೊಲಾಬ್ರೇಷನ್ಸ್ ಇವೆ, ಸ್ಟಾರ್ ಫಿಲ್ಮ್ಸ್ ನ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಮಾಡ್ತಾ ಇದ್ದಾರೆ.
ಆದ್ರೆ ಚರಣ್ ರಾಜ್ ಅವರ ಫ್ಯೂಚರ್ ಪ್ಲಾನ್ಸ್ ಏನು, ದಿ ಬಿಗ್ ಗ್ರ್ಯಾಂಡ್ ವಿಷನ್ ಏನು? ನನ್ನ ಮ್ಯೂಸಿಕ್ ಮುಖಾಂತರ ಈ ಸೊಸೈಟಿಗೆ ಇಫ್ ಐ ಕ್ಯಾನ್ ಗಿವ್ ಸಮ್ ಹ್ಯಾಪಿನೆಸ್, ಐ ಥಿಂಕ್ ದಟ್ ಇಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅದು ನೀವು ಆಲ್ರೆಡಿ ಮಾಡ್ತಾ ಇದ್ದೀರಲ್ಲ. Yes, so I want to continue that. I want to, because film music is my forte. I want to continue that, but at the same time I want to work on a lot of independent music also. ಅದ್ರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಂತಿದ್ದೀನಿ. ಯಾಕಂದ್ರೆ ಐ ಫೀಲ್ ಆಸ್ ಅನ್ ಆರ್ಟಿಸ್ಟ್ ಅದು ನನ್ನ ಟ್ರೂ ಎಕ್ಸ್ಪ್ರೆಷನ್ ಆಗಿರುತ್ತೆ ಇಂಡಿಪೆಂಡೆಂಟ್ ಮ್ಯೂಸಿಕ್. ನನ್ ಆಸ್ ಅನ್ ಆರ್ಟಿಸ್ಟ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಅದನ್ನ ನಾನು ಏನ್ ಬೇಕಾದ್ರೂ ಆ ಮ್ಯೂಸಿಕ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ನನ್ನಲ್ಲಿರುವ ಪೇನ್ ಆಗಿರ್ಬೋದು, ನನ್ನಲ್ಲಿರುವ ಕನ್ಸರ್ನ್ಸ್ ಆಗಿರ್ಬೋದು, ಲವ್ ಟುವರ್ಡ್ ಸಮ್ ಒನ್, ಎಲ್ಲ ಅದರಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್, ಅಂಡ್ ನನ್ ಕೆಲವೊಂದು ಆರ್ಟ್ ಫಾರ್ಮ್ಸ್ ಇದೆ ವಿಚ್ ಐ ರಿಯಲಿ ಲವ್. ನಮ್ಮ ಕೋಸ್ಟಲ್ ಸೈಡ್ ಆಗಿರ್ಲಿ, ಸೊ ಆ ಇನ್ಫ್ಲುಯೆನ್ಸಸ್ ಎಲ್ಲ ನಾನು ಹೇಗ್ ತರ್ಬೋದು ಅದರಲ್ಲೆಲ್ಲ ನಂಗೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಲ್ಲಿ ನಾನು ವರ್ಕ್ ಮಾಡಿದ್ರೆ ಐ ಥಿಂಕ್ ಐ ಕ್ಯಾನ್ ಡೂ ಅ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಮ್ಯೂಸಿಕ್ ಅಂತ ಅನ್ಸುತ್ತೆ ನನಗೆ. ಸೊ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಅಂಡ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಟ್. ಇದಕ್ಕೇನಾದ್ರೂ ಟೈಮ್ ಲೈನ್ಸ್ ಅಂತ ಇಟ್ಕೊಂಡಿದ್ದೀರಾ? ಎಸ್ ಸರ್, ಆಕ್ಚುಲಿ ಇವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಮಾಡಕ್ಕೆ. ಬಟ್ ಈಗ ತುಂಬಾ ಫಿಲ್ಮ್ ಪ್ರಾಜೆಕ್ಟ್ಸ್ ಆಗ್ತಾ ಇರೋದ್ರಿಂದ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಬಟ್ ಎಸ್, ಐಡಿಯಾಸ್ ಕನ್ಸೀವ್ ಮಾಡ್ತಾ ಇದ್ದೀನಿ ಇವಾಗ, ವಾಟ್ ಟು ಡೂ, ಹೌ ಟು ಗೋ ಅಹೆಡ್ ಅಂತ. ಐಮ್ ಸ್ಲೋಲಿ ಟೇಕಿಂಗ್ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ ಆ ದಿಶೆಯಲ್ಲಿ. ಅಂಡ್ ಫಿಲ್ಮ್ ಪ್ರಾಜೆಕ್ಟ್ಸ್ ಅಂತಾನೆ ಬಂದಾಗ ಐ ಆಮ್ ಶ್ಯೂರ್ ಬೇರೆ ಭಾಷೆಯವರು ಕೂಡ ನಿಮ್ಗೆ ಆಫರ್ಸ್ ನ ಕೊಟ್ಟಿರಬಹುದು ಅಂಡ್ ಆಲ್ ಆಫ್ ದಟ್. ಎಸ್, ಅದನ್ನ ಹೇಗೆ ನೋಡ್ತಿದ್ದೀರಿ? ವಿಲ್ ಯು ಕಟ್ ಅಕ್ರಾಸ್ ಬಾರ್ಡರ್ಸ್ ಅಂಡ್ ವರ್ಕ್ ದೇರ್ as well? Definitely sir, when like good directors are correct, ಇವaglu I'm getting opportunities from very good directors. That's very very important. The people you work with, ಆವಾಗ್ಲೇ ನಿಮ್ ವರ್ಕ್ ನೋಟಿಸ್ ಆಗುವಂತದ್ದು. ಇಲ್ಲದಿದ್ರೆ ಯಾರು, it will be a passable work. ಸೊ ಆತರ ನನ್ಗೆ ಅವಕಾಶಗಳು ಸಿಕ್ಕಿವೆ, ನಾನು ಒಪ್ಕೊಂಡು ಇದ್ದೀನಿ. ಸೊ hope soon in 2021 or early 22 it will come out. ಎಕ್ಸಲೆಂಟ್. ನನಗೇನು ಖುಷಿ ಅಂದ್ರೆ, ಅಫ್ಕೋರ್ಸ್ ಮುಂಚೆನೂ ತುಂಬಾ ಜನ ಮಾಡಿದ್ದಾರೆ, ಬಟ್ ಅಗೇನ್ ನಿಮ್ಮಂಥ ಒಂದು ಟ್ಯಾಲೆಂಟು, ಕನ್ನಡ ಟ್ಯಾಲೆಂಟು, ಇಫ್ ಯು ಸ್ಪ್ರೆಡ್ ವಿಂಗ್ಸ್ ಅಂಡ್ ಎವ್ರಿ ಒನ್ ನೋಟಿಸಸ್ ಯು, ಬಿಕಾಸ್ ನಿಮ್ಮ ರೂಟ್ಸ್ ಯಾವತ್ತೂ ಕನ್ನಡವಾಗೇ ಇರುತ್ತೆ. You will always be identified as a Kannada talent. And all my independent works will be in Kannada. Be it any genre, I will see that it will be in Kannada. Superb. And that will again put Kannada on the international map. Definitely, that would be a wish of every musician who is working on his independent album music. Correct. Superb. ನೀವು ಏನೇ ಮಾಡಿದ್ರು ಅದು ಚೆನ್ನಾಗೇ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಹೈರಮ್ ಸರ್.